ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ. ಹಾಸನದಲ್ಲಿ ನಡೆದಂತಹ ಸರಣಿ ಹೃದಯಾಘಾತ ಪ್ರಕರಣ ಏನಿದೆ ಜನರನ್ನು ಕೂಡ ಅಲರ್ಟ್ ಮಾಡಿದೆ. ಸದ್ಯ ನಾನೀಗ ನಗರದ ಪ್ರಮುಖವಾಗಿರುವಂತಹ ಹೃದ್ರೋಗ ಆಸ್ಪತ್ರೆ ಜಯದೇವದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಜನಸಾಗರ ಕಾಣ್ತಾ ಇದೆ. ಜನರು ಮುಂಜಾಗ್ರತವಾಗಿ ಆಸ್ಪತ್ರೆಗೆ ಬಂದು ತಮ್ಮ ಟೆಸ್ಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಹಾರ್ಟ್ ಅಟ್ಯಾಕ್ ನಿಂದ ಡೆತ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಡೆತ್ ಅಡಿಕ್ಟ್ ಆಗಿರಬಹುದು, ಅದರ ಬಗ್ಗೆ ಸಾವಿನ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಆಗುತ್ತೆ ಅನ್ನೋದನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ಒಂದಿಷ್ಟು ಗಂಭೀರವಾದ ವಿಚಾರ ಕೂಡ ಬರ್ತಾ ಇದೆ. ಒಂದಿಷ್ಟು ಫುಡ್ ಈ ರೀತಿಯ ಐಟಮ್ಗಳಿಂದ ಫುಡ್ ಆಗಿರಬಹುದು, ನಮ್ಮ ಹವ್ಯಾಸಗಳಿಂದ ಹಾರ್ಟ್ ಅಟ್ಯಾಕ್ ನಡೆಯುತ್ತೆ ಒಂದು ಕಡೆ ಸಂಭವಿಸುತ್ತೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಜನರು ಆಸ್ಪತ್ರೆಗೆ ಬರುವಂತಹ ಟೈಮ್ ಏನಿದೆ ಅದು ಕೂಡ ಸಾವಿಗೆ ಕಾರಣ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಸಂದರ್ಭದಲ್ಲಿ ತುಂಬಾ ಸೀರಿಯಸ್ ಆದಂತಹ ಟೈಮ್ ನಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಇದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತಹ ಘಟನೆ ಕೂಡ ನಡೀತಾ ಇದೆ. ಬಟ್ ಇದೀಗ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಜನರು ಅಂದ್ರೆ ಹೃದಯದಲ್ಲಿ ನೋವು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಬಂದು ಇದೀಗ ಟೆಸ್ಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನೀವು ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸರತಿ ಸಾಲು ಕೂಡ ಕಾಣ್ತಾ ಇದೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಜನರು ಅಲರ್ಟ್ ಆಗಿ ಇದೇ ರೀತಿ ಹೃದಯ ಅಂದ್ರೆ ಹಾರ್ಟ್ ಚೆಕಪ್ಗೆ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ರು. ಇದೀಗ ಹಾಸನದಲ್ಲಿ ನಡೆದಂತಹ ಘಟನೆಯ ಬಳಿಕ ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆಯಲ್ಲಿ ಹೆಚ್ಚಾದಂತಹ ಬಳಿಕ ಮತ್ತೆ ಜನರು ಆಸ್ಪತ್ರೆ ಮುಖ ಮಾಡ್ತಾ ಇದ್ದಾರೆ. ಎಲ್ಲಾ ವಯೋಮಾನದ ಜನರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಯುವ ಜನರಿಂದ ಹಿಡಿದು ವೃದ್ಧರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲಾ ವಯೋಮಾನದ ಜನರು ಕೂಡ ಬಂದು ಇವತ್ತು ಹೃದಯವನ್ನು ಚೆಕಪ್ ಕೂಡ ಮಾಡ್ತಾ ಇದ್ದಾರೆ. ಈ ಮೂಲಕ ಅಡ್ವಾನ್ಸ್ ಆಗಿ ಜನರು ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಇದು ಒಂದು ರೀತಿಯ ಉತ್ತಮ ಬೆಳವಣಿಗೆ ಕೂಡ. ಯಾಕಂದ್ರೆ ಜನರು ಆತಂಕ ಪಡುವ ಅಗತ್ಯ ಇಲ್ಲದಿದ್ರು ಕೂಡ ನಿರ್ಲಕ್ಷ್ಯ ಮಾಡುವಂತಹ ಸಂದರ್ಭ ಇದಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ಹೃದಯಾಘಾತ ಪ್ರಕರಣ ಏನಿದೆ ಅದು ಎಲ್ಲಾ ವಯೋಮಾನದವರನ್ನು ಕಾಡ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರು ಕೂಡ ಬಲಿಯಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಎದೆಯಲ್ಲಿ ನೋವು ಕಾಣಿಸಿಕೊಂಡ ಸಂದರ್ಭ ಆಗಿರ್ಬೋದು, ಈ ರೀತಿ ಜನರು ಅಲರ್ಟ್ ಆಗಿ ಬಂದು ಚೆಕಪ್ ಮಾಡೋದ್ರಿಂದ ಮುಂದಾಗುವಂತಹ ದೊಡ್ಡ ಅನಾಹುತಗಳನ್ನು ತಪ್ಪಿಸಬಹುದಾಗಿದೆ. ಈ ಹಿನ್ನೆಲೆ ಇದೀಗ ಜನರು ಕೂಡ ಅಲರ್ಟ್ ಆಗಿ ಆಸ್ಪತ್ರೆ ದೌಡಾಯಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು. ಸರ್, ಈಗ ಹಾರ್ಟ್ ಅಟ್ಯಾಕ್ ಪ್ರಕರಣ ಹೆಚ್ಚಾದ ಮೇಲೆ ಜನರಿಗೆ ಕೂಡ ಆಸ್ಪತ್ರೆ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಕೂಡ ನೋಡಿ ಹೆಂಗಿದೆ ಸರ್? ಸರ್, ಜಾಸ್ತಿ ಕ್ರೌಡ್ ಇದೆ. ಅದು ನನಗೂ ಈ ಥರ ಆಗಿತ್ತು. ನಾನು ಬಂದೆ ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ ನನಗೂ ಕ್ಯೂರ್ ಆಗಿದೆ. ಈಗ ನಾನು ಈಗ 2ನೇ ಚೆಕಪ್ಗೆ ಬಂದಿರೋದು. ಪರವಾಗಿಲ್ಲ ಸರ್. ಒಟ್ಟು ಈ ಜನಸಾಮಾನ್ಯರು ಅಂದರೆ ಮಧ್ಯೆ ಹಾರ್ಟ್ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಒಂದ್ಸರಿ ಬಂದು ಕೊಲೆಸ್ಟ್ರಾಲ್. ಎಷ್ಟು ಕ್ಯೂ ನಿಂತ್ರಿ ಸರ್ ನೀವು? ಸರ್, ನಾನು ಕ್ಯೂ ನಾನು 9 ಗಂಟೆಗೆ ಬಂದಿದ್ದು. ಈಗ 12 ಗಂಟೆ ಆಗಿದೆ. 3 ಗಂಟೆ ಕ್ಯೂ ನಿಂತಿದ್ದಾಯ್ತು. ಇಲ್ಲಿ ಜಾಸ್ತಿ ಸರ್, ನಂದು ಹೆಬ್ಬೂರು, ನನ್ನ ತುಮಕೂರು ತಾಲೂಕಿದೆ. ನಾನು ಇಲ್ಲಿಗೆ 9 ಗಂಟೆಗೆ ರೆಡಿ ಇದ್ದೆ. ಅದೊಂದು ಕ್ಯೂ ಇದೆ. ಒಂದು 3 ತಿಂಗಳಿಗೊಂದ್ಸಲ ಆದ್ರೂ ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ. ಯಾಕಂದ್ರೆ ಮುಂದಾಗೋದನ್ನ ನಾವು ತಡೆಗಟ್ಟಬಹುದು ಅನ್ನೋದೊಂದು ನಮ್ಮ ಅಭಿಪ್ರಾಯ ಅಷ್ಟೇ. ಸರ್, ನಾನು ಅವರು ಇವಾಗನೇ ಸಿಕ್ಕಾಪಟ್ಟೆ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಅದ್ ನೋಡಿ ಏನಾದ್ರು ಭಯ ಆಗ್ತಿದೆ? ಭಯನೇ. ಅವ್ರಿಗೆ ಆಗ್ತಿರೋದು ನೋಡಿದ್ರೆ ನಮ್ಗೆ ಒಂಥರ ಮನ್ಸಲ್ಲಿ ಏನೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಮುಂಚಿತವಾಗಿ ನಾವು ಮುಂಜಾಗ್ರತೆಯಾಗಿ ತೋರಿಸ್ಕೊಬೇಕು. ಆದಷ್ಟು ಒಂದ್ ಸ್ವಲ್ಪ ಎಣ್ಣೆ ಐಟಮ್ಸ್, ಆಯಿಲಿ ಫುಡ್ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೆಲ್ದಿ ಫುಡ್ ತಿನ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ತಾರೆ. ನಮ್ಮ ಇದಕ್ಕೆ ಸ್ಪಂದಿಸ್ತಾರೆ. ಇಲ್ಲ, ನಮ್ಮ ಯಜಮಾನ್ರಿಗೆ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು ಲೈಟ್ ಆಗಿ. ಅವ್ರಿಗೆಲ್ಲ ಚೆಕಪ್ ಮಾಡಿಸಿದೀವಿ. ಈಗ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಈಗಲೂ ಚೆಕಪ್ ಮಾಡಿಸ್ಕೊಂಡ್ ಬಂದ್ವಿ, ಎಲ್ಲ ನಾರ್ಮಲ್ ಆಗಿದೆ ಅಂದ್ರು. ಡಾಕ್ಟರ್ ಚೆನ್ನಾಗಿ ನಮ್ಗೆ ಸ್ಪಂದಿಸ್ತಾರೆ. ಬಿಂದು. ನಾವು ನಮ್ಮ ಅತ್ತೆ ಮಗನಿಗೆ ಹಾರ್ಟ್ ಚೆಕಪ್ ಬಂದಿದ್ದೀವಿ. ನಾವು ಬೆಂಗಳೂರು ಬಸವೇಶ್ವರನಗರದಿಂದ ಬಂದಿದ್ದೀವಿ. ಕ್ಯೂ ತುಂಬಾ ಇದೆ. ತುಂಬಾ ಅಂದ್ರೆ ನಾವು ಬೆಳಗ್ಗೆ ಬಂದಿರೋದು. ನಮ್ಗೆ ಸ್ಟಾಪ್ ಇರೋದ್ರಿಂದ, ಇಲ್ಲಿ ನಮ್ಮ ಹಳ್ಳಿಯ ಸ್ಟಾಪ್ ಇರೋದ್ರಿಂದ ನಮ್ಗೆಲ್ಲ ವ್ಯವಸ್ಥೆ ಬೇಗ ಆಯ್ತೈತೆ. ಆದ್ರೂ ಜನಕ್ಕೆ ಸ್ವಲ್ಪ ತುಂಬಾ ತೊಂದರೆ ಇದೆ. ಒಂಚೂರು ಸ್ವಲ್ಪ ತೊಂದರೆ ಇದೆ. ಸಿಕ್ಕಾಪಟ್ಟೆ ಕ್ಯೂ ಅಂತದೆ. ಕ್ಯೂ ಅಂತೂ 2-3 ಅವರ್ ಅಲ್ಲ, 4 ಅವರ್. ಇಲ್ಲಿ ಬೆಳಗ್ಗೆನೇ 6 ಗಂಟೆಗೆ ಬಂದಿರೋರು ಇದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಕ್ಯೂ ಸಿಸ್ಟಮ್ ಮಾಡ್ಕೊಟ್ಬಿಟ್ರೆ ಕ್ಲೀನಾಗೆ ಪರವಾಗಿಲ್ಲ. ಅವ್ರು ಹೆಂಗೋ ನೋಡ್ಕೊಂಡು ಹೋಗ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ.